ಮತ್ತೆ ಇನ್ನೊಂದು ವಿಚಾರ ಜಾಸ್ತಿ ಚರ್ಚೆ ಆಗ್ತಿರೋದು ಹೊರಗಡೆ ಅಂತಂದ್ರೆ ಎಸ್ಪೆಷಲಿ ಅದೇ ವೀಕೆಂಡ್ ಪಂಚಾಯತಿ ಅಂತ ಬಂದಾಗ ಲೈಕ್ ಅಂದ್ರೆ ಧರ್ಮ ಮತ್ತು ಅನುಷ್ ಅವ್ರನ್ನ ಜಾಸ್ತಿ ಲೈಕ್ ಅಂದ್ರೆ ಮಾತಾಡಿಸ್ತಾರೆ ಆ ಟೈಮಲ್ಲಿ. ಅಂದ್ರೆ ಏನೋ ಕ್ಲಾಸ್ ತಗೊಳಕ ವಿಚಾರ ಆಗಿರ್ಬೋದು, ಅಥವಾ ಮೊನ್ನೆ ಈಗ ಒಂದು ಡಿಸ್ಕಷನ್ ಆಯ್ತು ಯಾವ್ದೊಂದು ಸ್ಟ್ರಾಟಜಿ ವಿಚಾರ. ಅದಕ್ಕೆ ತೋರಿಸಿದಕ್ಕಿಂತ ಎಪಿಸೋಡ್ ಅಲ್ಲೇ ಸ್ವಲ್ಪ ಜಾಸ್ತಿ ತೋರಿಸ್ಬೇಕಿತ್ತು. ಅಲ್ಲೇ ಕ್ಲಾಸ್ ತಗೊಳಕ್ಕೆ ಏನು ಅವ್ರನ್ನ ಇಬ್ರನ್ನು ನೀವು ಜಾಸ್ತಿ ತೋರಿಸಿದ್ರು, ಅದನ್ನ ಎಪಿಸೋಡ್ಗಳಲ್ಲೇ ತೋರಿಸಿದ್ರೆ ಇನ್ನೂ ಖುಷಿಯಾಗಿರೋದು ಅನ್ನೋ ತರ ಎಲ್ಲ ಆಕ್ಚುಲಿ ಜನಗಳು ಪ್ರೇಕ್ಷಕರು ಕಮೆಂಟ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಕ್ಲಾಸ್ ತಗೊಂಡಿದ್ದು ಇನ್ಫ್ಯಾಕ್ಟ್ ಯಾರನ್ನೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವೋ, ಬಟ್ ಜಾಸ್ತಿ ಧರ್ಮ ಮತ್ತು ನಿಮ್ಮನ್ನ ಮಾತ್ರ ಅವರು ಫೋಕಸ್ ಮಾಡಿದ್ರು. ಯಾಕೆ ಹಾಗಾಯ್ತು ಅಂತ? ಐ ಡೋಂಟ್ ನೋ ಯಾಕೆ ಅಂತ, ಬಟ್ ಅದು ಬಿಗ್ ಬಾಸ್ ಟೀಮ್ಗೆ ಗೊತ್ತಿರಬೇಕು ಯಾಕೆ ಅಂತ ಅನ್ನೋದು. ಐ ಡೋಂಟ್ ನೋ, ಅದನ್ನ ನಾನು ಜಡ್ಜ್ ಮಾಡೋಕ್ಕಾಗಲ್ಲ. ನಮ್ಮಲ್ಲಿ ಏನಾದ್ರು ಮಿಸ್ಟೇಕ್ಸ್ ಇತ್ತೇನೋ, ಅದನ್ನ ನಾವು ಕರೆಕ್ಟ್ ಮಾಡ್ಕೊಳ್ಬೇಕಿತ್ತೇನೋ. ಒಂದೆರಡು ಸಲ ಹೇಳಿದ್ರು ವೇಕಪ್, ಲಾಸ್ಟ್ ವಾರ್ನಿಂಗ್ ಅಂತ ಧರ್ಮ ಅವ್ರಿಗೆ ಹೇಳಿದ್ರು. ನನ್ಗೆ ಅನುಷಾ ಯು ಶುಡ್ ವೇಕಪ್ ಅಂತ ಅಂದಿದ್ರು. ಎಲ್ಲಿ ತಪ್ಪಾಗ್ತಿತ್ತು ಅನ್ನೋದು ಗೊತ್ತಾಗ್ತಿಲ್ಲ. ಕೆಲವೊಂದು ಹಿಂಟ್ಸ್ ಕ್ಲೂಸ್ ಕೊಡ್ತಾ ಇದ್ರು, ಅದನ್ನ ನಾವು ಡಿಕೋಡ್ ಮಾಡೋಷ್ಟರಲ್ಲಿ ನಮಗೆ ತುಂಬಾ ಟೈಮ್ ತಗೋತಾ ಇತ್ತು ಅಂತ ಅನ್ಸುತ್ತೆ. ಮೇ ಬಿ ಅರ್ಥ ಆಗ್ಲಿಲ್ವನ ಅವ್ರು ಏನ್ ಹೇಳಿದ್ರು ಅಂತ ಅನ್ನೋದು. ನಮ್ಮ ಮಮ್ಮಿನೂ ಒಂದ್ ಕೇಳಿದ್ರಂತೆ ಟೀಮ್ಗೆ. ಅದೇ ನಾವು ಒಳಗಡೆ ಇದ್ದಾಗ ನಮ್ಮ ಹತ್ರ ಕೋಆರ್ಡಿನೇಷನ್ ಮಾಡಕ್ಕಾಗಲ್ಲ, ಫ್ಯಾಮಿಲಿ ಟೀಮ್ ಜೊತೆ ಕೋಆರ್ಡಿನೇಟ್ ಮಾಡ್ತಿರ್ಬೇಕಾದ್ರೆ ಕೇಳಿದ್ರಂತೆ, 70-80 ಕ್ಯಾಮ್ರಾ ಇದೆ ಅಂತ ಅಂತೀರಾ, ನನ್ ಮಗಳು ಕಾಣಿಸ್ತಾ ಇಲ್ಲ ಯಾಕೆ ಅಂತ. ಆಮೇಲೆ ಅವರು ಏನ್ ಹೇಳಿರೋ ಗೊತ್ತಿಲ್ಲ, ಹಂಗ್ ಕೇಳ್ದಾಗ ಬೆಳಗಿಂದ ಸಂಜೆವರೆಗೂ ನನ್ ಮಗಳು ಎಲ್ಲಿರ್ತಾಳೆ ಹಂಗಾದ್ರೆ 1.5 hour ಎಪಿಸೋಡ್ ನಲ್ಲಿ ನನ್ ಮಗಳು ಎಲ್ಲಿರ್ತಾಳೆ, ಯಾಕೆ ಕಾಣಿಸ್ತಿಲ್ಲ ಅಂತ ಕೇಳಿದಾರಂತೆ. ಗೊತ್ತಿಲ್ಲ ನನಗೆ, ಇನ್ನು ನಾನು ಯಾವ್ದು ಎಪಿಸೋಡ್ಸ್ ನೋಡಿಲ್ಲ. ಸೊ ನಾನು ಒಳಗಡೆ ಈಗ ನಾನು ಏನು ಕ್ವಶನ್ ಮಾಡಕ್ಕೆ, ನಾನೇನು ಮಾತಾಡಕ್ಕೆ ನನಗೆ ಗೊತ್ತಿಲ್ಲ, ನಂಗೆ ನಾಲೆಜ್. ನಾನು ಇನ್ನೂ ಆಚೆ ಬಂದು ಜನದ ಪ್ರೀತಿ ನೋಡ್ದೆ, ಇನ್ನು ನನ್ನ ಎಪಿಸೋಡ್ಸ್ ನ ನೋಡಕ್ ಸಾಧ್ಯ ಆಗಿಲ್ಲ. ಸೊ ನಾನು ಒಳಗಡೆ ಏನ್ ಮಾಡಿದೀನಿ, ಏನ್ ಟೆಲಿಕಾಸ್ಟ್ ಆಗಿದೆ, ಏನ್ ಟೆಲಿಕಾಸ್ಟ್ ಆಗಿಲ್ಲ ಅನ್ನೋದು ನನ್ಗಿನ್ನೂ ಏನೂ ಐಡಿಯಾ ಇಲ್ಲ. ಗೊತ್ತಿಲ್ಲ ಏನಾಗಿದೆ ಅಂತ. ನೋಡಿದ್ಮೇಲೆ ನಾನು ಅದ್ರ ಬಗ್ಗೆ ಮಾತಾಡ್ಬೋದು.